ದಿವಸ ನಾವು ಇವತ್ತು ರೈತರೆಲ್ಲರೂ ಕೂಡ್ಕೊಂಡು ಕೆಲಸ ಏನು ಬೆಳಗಾವ್ ಟು ಧಾರವಾಡ ಏನ ರೈಲ್ವೆ ಹೊಂಟತ್ತಲ್ಲ ಆಗ ರೈಲ್ವೆಗೆ ಏನ ನಮ್ಮ ಜಮೀನು ಹೊಂಟಾವಲ್ಲ ಮೊನ್ನೆ ಒಂದು MK ಹುಳಿ ಒಳಗ ಒಂದು ಮೀಟಿಂಗ್ ಮಾಡಿ ಕೆಲಸ ಅವರು ಮುತ್ತಾಳದಿಂದ ಮರಿಗೇರಿವರೆಗೆ 35 ಲಕ್ಷ, ಬಾಗೇವಾಡಿ ಒಂದು ಊರಿಗೆ 45 ಲಕ್ಷ ಒಂದು ಎಕರೆಗೆ ಅಂತ ಕೆಲಸ ಏನೋ ಅವರು ಘೋಷಣೆ ಮಾಡಿದರು. ಇದಕ್ಕೆ ನಮ್ಮ ರೈತರದ್ದು ಸಂಪೂರ್ಣ ವಿರೋಧ ಐತೆ. ಈಗ ನಾವು ರೈತರೆಲ್ಲರೂ ಕೂಡಿ ಒಂದು ತೀರ್ಮಾನಕ್ಕೆ ಏನ್ ಬಂದಿದ್ದಾವ ಅಂತಂದ್ರ ಒಂದು ಗುಂಟೆಗೆ ನಮಗ 3 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಅವರು ಕೊಡಬೇಕು. ಇಲ್ಲ ಅಂತಂದ್ರೆ ನಾವು ರೈತರು ನಮ್ಮ ಜಮೀನುಗಳನ್ನ ರೈಲ್ವೆಗೆ ನಾವು ಕೊಡುದಿಲ್ಲ. ಆ ಕಾರಣ ಇವತ್ತು ನಾವು ಈ ಮೀಟಿಂಗ್ ಸೇರ್ಕಾಸ ಸೋಮವಾರ ದಿವಸ ನ್ಯಾಷನಲ್ ಹೈವೇ ಚನ್ನಮ್ಮನ ಮೂರ್ತಿ ಹತ್ತಿರ ನಾವೆಲ್ಲ ರೈತರ ಏನ ಎಲ್ಲ ನಮ್ಮ ಜಮೀನಿಗೆ ಹೊಂಟೇವಲ್ಲ ಆ ರೈತರಿಗೆ ಈ ಭಾಗದ ರೈತರೆಲ್ಲ ಕೂಡ್ಕೊಂಡು ಕಾಸ ಚನ್ನಮ್ಮನ ಮೂರ್ತಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮುಖಾಂತರ ನಾವು ಹೋಗಿ ಕಾಸ ಒಂದು ಗುಂಟೆಗೆ 3 ಲಕ್ಷ ಕೊಡಬೇಕು. ಇದೊಂದು ಒತ್ತಾಯವನ್ನು ನಾವು ಸರ್ಕಾರದ ಮ್ಯಾಗ ನಾವು ತರಲಿಕ್ಕೆ ಪ್ರಯತ್ನ ನಾವೆಲ್ಲ ರೈತರು ಕೂಡ್ಕಾಸ ತೀರ್ಮಾನ ತಗೊಂಡಿರೋ. ಆ ಕಾರಣ ಈ ಬಾಗೇವಾಡಿಯಿಂದ ಹಿಡಿದು ಮರಿಗೇರಿವರೆಗೆ ಏನ ನಮ್ಮ ರೈಲ್ವೆಗೆ ಜಮೀನು ಹೋಗ್ತಕ್ಕಂಥ ರೈತರು ಅಂದು ಸೋಮವಾರ ದಿವಸ 10 ಗಂಟೆಗೆ ಸರಿಯಾಗಿ ನ್ಯಾಷನಲ್ ಹೈವೇ ಚನ್ನಮ್ಮನ ಮೂರ್ತಿ ಹತ್ತಕ ಎಲ್ಲರೂ ಕೂಡ್ಕೊಂಡು ಬಂದ್ ಕಾಸ ಈ ಒಂದು ಹೋರಾಟಕ್ಕ ತಾವೆಲ್ಲರೂ ಬೆಂಬಲ ಕೊಡಬೇಕು. ಅದೇ ರೀತಿ ರೈತ ಪರವಾದಂತಹ ಒಂದು ರೈತ ಸಂಘಟನೆಗಳು ಎಲ್ಲ ಈ ಒಂದು ಪ್ರಾಮಾಣಿಕವಾದ ಹೋರಾಟಕ್ಕ ಬೆಂಬಲವನ್ನು ಕೊಟ್ಟಾಸ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಬೇಕು. ಮತ್ತು ಈ ಒಂದು ಹೋರಾಟ ನಮ್ದು ಈಗ ಒಂದು ಪ್ರಾರಂಭ ಆಗಿ ನಾವು ಇದರೊಳಗ ಗುಂಟೆಗ 3 ಲಕ್ಷ ಬರುವವರೆಗೆ ಈ ಹೋರಾಟವನ್ನ ಹಿಂತಕೋದಿಲ್ಲ. ನಾವು ಮತ್ತು 3 ಲಕ್ಷ ಕೊಟ್ಟ ಮ್ಯಾಗನ ನಾವು ಜಮೀನವನ್ನು ಕೆಲಸ ರೈತರಿಗೆ ನಮ್ಮ ಜಮೀನನ್ನ ನಾವು ರೈಲ್ವೆಗೆ ಹೋಗಾಕ ಕೊಡಬೇಕಂತ ಕೆಲಸ ಇವತ್ತಿನ ಈ ಒಂದು ರೈತ ಸಭೆಯೊಳಗ ತೀರ್ಮಾನ ಆಗೈತಿ. ಆ ಕಾರಣ 2ನೇ ತಾರೀಕಿನ ಸೋಮವಾರ ದಿವಸ ಎಲ್ಲ ರೈತರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಕೆಲಸ ನಾನು ಈ ಪತ್ರಿಕೆ ಮುಖಾಂತರ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳಗಾವಿ ಕಿತ್ತೂರ ಆ ಬೆಳಗಾವಿ ಧಾರವಾಡ ಮುಖಾಂತರ ಹೊಸ ರೈಲ್ವೆ ಸರ್ಕಾರಿ ಬಸ್ಸರು ಪ್ರತಿ ಗುಂಟೆಗೆ ಕನಿಷ್ಠ 3 ಲಕ್ಷ ರೂಪಾಯಿ ಯಾವುದೇ ಪದ ಕೊಡಬೇಕಂತ ತಿಳಿಸಿದ್ದೀವಿ. ಅದರಲ್ಲಿ ಬೇಡಿಕೆ ಇದೆ. ಆಮೇಲೆ ಪ್ರತಿಯೊಬ್ಬ ರೈತ ಸಂಪರ್ಕ ಒಂದು ವ್ಯಕ್ತಿಗೆ ಸರ್ಕಾರದಲ್ಲಿ ಒಂದು ಕಾಯಮಾಗಿ ಒಂದು ನೌಕರಿ ಕೊಡಬೇಕು. ಆಮೇಲೆ ಯೂನಿಯನ್ ತಗೊಂಡು ಹೊಳೆಬಾವಿ ಅದಕ್ಕಾಗಿ ಒಂದು 4-5 ಲಕ್ಷ ರೂಪಾಯಿ ಮಂಜೂರು ಮಾಡಬೇಕು. ಆಮೇಲೆ ತುಂಡು ಬಂದು ರೈಲ್ವೆ ಯೋಜನೆಗೆ ಹಳಿ ಬದಿಗಿರುವಂಥ ಭೂಮಿ ಕೆಲವೊಂದು 4-5 ರಸ್ತ ಕೊಟ್ಟು ನಾವು ಅದನ್ನು ರೈಲ್ವೆ ಮಾಡಿರ್ತೀವಿ. ಅದಕ್ಕೂ ಯೋಜನೆ ಕೊಡಬೇಕು. ಅದೇ ರೀತಿಯಲ್ಲಿ ಆ ಜಾಗದಲ್ಲಿ ಭೂಮಿ ಹೋಗುವ ಜಾಗದಲ್ಲಿ ಕಟ್ಟಡಗಳಿದ್ದು ಅವಕ್ಕೂ ಹೊಸ ಕಟ್ಟಡ ಕಟ್ಟಬೇಕು. ಕನಿಷ್ಠ ಅದು ಒಂದು ಬೆಲೆ ಕೊಡಬೇಕು. ಈ ಹೋರಾಟಕ್ಕೆ ಎಲ್ಲ ರೈತ ಸಂಘಟನೆಗಳು ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿ ಸೋಮವಾರ ಕನ್ನಡ ಸರ್ಕಾರದಿಂದ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧ ಅಧಿಕಾರಿಗಳು ಒಪ್ಪಿಸಿದ್ದೀವಿ. ರೈಲ್ವೆ ಎಲ್ಲ